25 ಜೂನ್ 1975ರ ರಾತ್ರಿ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ಹೇರಿದರು. ಭಾರತದ ಪ್ರಜಾಪ್ರಭುತ್ವವು ಕತ್ತಲೆಯಲ್ಲಿ ಮುಳುಗುವ ಹಾಗೆ ಆಯಿತು. ಮಾರನೇ ದಿನ ಪತ್ರಿಕೆಗಳು ಮಾಯವಾದವು. ಪತ್ರಿಕೋದ್ಯಮದ ಮೇಲೆ ನಿಷೇಧ ಹೇರಲಾಯಿತು. ಪ್ರಜೆಗಳ ಸ್ವಾತಂತ್ರ್ಯವನ್ನು ರಾತ್ರೋರಾತ್ರಿ ಕಸಿದುಕೊಳ್ಳಲಾಯಿತು. ಅಟಲ್ ಬಿಹಾರಿ ವಾಜಪೇಯಿ, ಜಯಪ್ರಕಾಶ್ ನಾರಾಯಣ್, ಮೊರಾರ್ಜಿ ದೇಸಾಯಿಯಂತಹ ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಕಳಿಸಲಾಯಿತು. ಪ್ರಜಾಪ್ರಭುತ್ವದ ಧ್ವನಿಯನ್ನು ಪೂರ್ತಿಯಾಗಿ ಅಳಿಸಿ ಹಾಕಲಾಯಿತು. ದೇಶದಾದ್ಯಂತ ಕರ್ಫ್ಯೂ, ಪೊಲೀಸು, ಸೇನೆಯಂತಹ ಭಯದ ವಾತಾವರಣ ಸೃಷ್ಟಿಯಾಯಿತು. ಜನಸಾಮಾನ್ಯರು ದಿಗ್ಭ್ರಮೆಯಾದರು. ಸಂಜಯ್ ಗಾಂಧಿ ಅವರು 5 ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಮೊದಲನೇದಾಗಿ ಫೋರ್ಸ್ ಸ್ಟೆರಿಲೈಸೇಷನ್, ಸ್ಲಮ್ ರಿಮೂವಲ್, ಜಬ್ರನ್ ರಿಫಾರ್ಮ್ಗಳು ಜನರ ನಿದ್ದೆಯನ್ನು ಕೆಡಿಸಿತು. ಆದರೂ ಜನ ಸುಮ್ಮನಾಗಲಿಲ್ಲ. ವಿದ್ಯಾರ್ಥಿಗಳು, ಅಂಡರ್ ಗ್ರೌಂಡ್ ಮೂವ್ಮೆಂಟ್ಗಳು ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಅಂತ ಸಂಕಲ್ಪ ಮಾಡಿದ್ವು. ಆನಂತರ ಎಮರ್ಜೆನ್ಸಿ ಸ್ಟಾಪ್ ಆಯಿತು. ಜನರು ಚುನಾವಣೆಗಳಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಸೋಲಿಸಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿ ಸ್ವತಂತ್ರವನ್ನು ತನ್ನ ಮನೆಗಳಿಗೆ ತೆಗೆದುಕೊಂಡು ಹೋದರು.